ಹಾಯ್ ಫ್ರೆಂಡ್ಸ್, ಇದೊಂದು ಹೊಸದಾಗಿ ಮಾಡೋಂತಹ ಹೈಟೆಕ್ ಕುರಿ ಶೆಡ್, ಆಡಿನ ಶೆಡ್ಡು NLM ಸ್ಕೀಮಲ್ಲಿ ಮಾಡಲಾಗಿದೆ. ಇದು ಗ್ರೌಂಡ್ ಫ್ಲೋರು, ಕೆಳಗಡೆಗೆ ಕೋಳಿಗಳನ್ನು ಬಿಡಲಿಕ್ಕೆ ಅರ್ಧ ಗೋಡೆ ಕಟ್ಟಿದ್ದಾರೆ, ಅರ್ಧವನ್ನು ಮೆಶ್ ಹಾಕಿದ್ದಾರೆ. 5 फुट ಗೋಡೆ, 5 फुट ಮೆಶ್ ಹಾಕಿದ್ದಾರೆ. इसमें 5 फुट का मेश और 5 फुट का दीवार बना है. नीचे देसी मुर्गी पालने के लिए बनाया गया हुआ है. इसका ऑलरेडी कंप्लीट PVC पाइपलाइन बना के टोटल कंप्लीट पाइपलाइन बन के हो गया इसका. ये शेड जो है L शेप में बना हुआ है. स्ट्रेट जाएंगे ऐसे तो 130 फीट लेंथ है और उधर 50 फीट लेंथ है. टोटल 180 बाई 31 का लेंथ है. फिर ऐसे इसको 2 तरफ से रैम दिया हुआ है, एक उधर से और एक इधर से. ಒಂದು 2 ರ್ಯಾಂಪ್ ಕೊಟ್ಟಲಾಗಿದೆ, ಆ ಕಡೆ ಒಂದು ಈ ಕಡೆ ಒಂದು. ಇದು ರ್ಯಾಂಪಿಗೆ ಸ್ಟೆಪ್ ಹೊಡಲಾಗಿದೆ ಕಬ್ಬಿಣದು ಗ್ರಿಪ್ಗೋಸ್ಕರ. ಇದೊಂದು ಎಂಟ್ರೆನ್ಸು. ಇದು 50 ಫೀಟ್ ಉದ್ದ ಇದೆ. ಲೆಫ್ಟಿಗೂ ರೈಟಿಗೂ ಎರಡೂ ಕಡೆಯಿಂದ ಪಾರ್ಟಿಷನ್ ಮಾಡಲಾಗಿದೆ. ಇದರ ಸೈಡಿಗೆ ಹೈಟ್ ಬಂದು 8 ಫೀಟ್ ಇದೆ. 4 फुट शीटू, 4 फीटू मेश विथ फ्रेम ಮಾಡಿ ಹೊಡಲಾಗಿದೆ. इसमें 4 फीट का शीट और 4 फीट का मेश आया हुआ है. 8 फीट का हाइट है साइड में और सेंटर का हाइट जो है 10 फीट आया हुआ है. लेफ्ट साइड में सभी के लिए पानी का ನಲ್ಲಿ बनाया हुआ है. ಪ್ರತಿಯೊಂದಕ್ಕೂ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಟಬ್ಬು ಪ್ಲಸ್ ಇದು ಎಕ್ಸ್ಟ್ರಾ ಫ್ರೇಮ್ ಮಾಡಲಾಗಿದೆ. ಇದೆಲ್ಲ ಮೇವಿನ ಟ್ರೈ ಕೇಸಿಂಗ್ ಪೈಪಲ್ಲಿ ಮಾಡಲಾಗಿದೆ. ಇದೊಂದು ಕಿಟ್ ಶೆಡ್, ಮರಿ ಶೆಡ್. ಸಣ್ಣ ಮರಿಗಳಿಗೆ ಯಾವತ್ತೂ ಮೆಷನ್ನು ಹೊಡೀರಿ ಸರ್, ಪಾರ್ಟಿಷನ್ ಮಾಡಬೇಡಿ. ಮರಿಗಳಿಗೆ ಮೆಷೆ ಹಾಕಿದರೆ ಒಳ್ಳೆಯದು, ಮರಿ ಹೊರಗೆ ಬರಲ್ಲ. ಇದು ಬಂದು ಆಫೀಸ್ ವರ್ಕ್ ಆಗಿದೆ. ಇದಕ್ಕೆ ಅಲ್ಯೂಮಿನಿಯಂ ವಿಂಡೋಸ್ ಹಾಕೋದು ಬಾಕಿ ಇದೆ. ಆಫೀಸ್ ಕಮ್ ಮೆಡಿಸಿನ್ ರೂಮ್ ಅಂತ. ಅಲ್ಲಿ ಮೇಲ್ಗಡೆಗೆ ನೀರಿನ ಟ್ಯಾಂಕು ವ್ಯವಸ್ಥೆ ಮಾಡಲಾಗಿದೆ. ನೀರಿನ ಟ್ಯಾಂಕ್ ಬಿಡಲಾಗಿದೆ. ಇದು 100 ಫೀಟ್ ಉದ್ದ ಇದೆ. ಈ ಕಡೆ ಒಂದು ಪ್ಯಾಸೇಜು, ಆ ಕಡೆ ಒಂದು ಪ್ಯಾಸೇಜ್, 2 ಪ್ಯಾಸೇಜ್ ಮಾಡಲಾಗಿದೆ. ಇದೊಂದು ಪ್ಯಾಸೇಜು ಮತ್ತು ಈ ಕಡೆ ಒಂದು ಪ್ಯಾಸೇಜು. 2 पैसेज बनाया हुआ है. 100 फीट लंबा है, 130 फीट लंबा है. 2 पैसेज है, इधर एक. ये छोटे बच्चों के लिए जो 3 से 4 महीने का बच्चा ला के 6-7 महीने का बच्चा करके देने के लिए. ये तो 3-4 ತಿಂಗಳ ಮರಿ ತಂದು 5-6 ತಿಂಗಳನ್ನು ಮಾಡಿ ಸಾಕಿ ಕೊಟ್ಬಿಡೋದು, ಅದಕ್ಕೋಸ್ಕರ ಮಾಡಲಾಗಿದೆ. ಈ ಶೆಡ್ಡಿನ ಟೋಟಲ್ ಕೆಪಾಸಿಟಿ ಬಂದುಬಿಟ್ಟು 500 ಆಡು ಅಥವಾ ಮೇಕೆ ಸಾಕಬಹುದು. ಮರಿಗಡೆ ಆದರೆ 700 ಸಾಕ್ಬೋದು. ಹೈಟೆಕ್ ಮಾಡಲಾಗಿದೆ. ಒಂದು ರ್ಯಾಂಪು ಸೈಡಿಗೆ L ಶೇಪಲ್ಲಿ ಶೆಡ್ ಬಂದಿದೆ. ಶೆಡ್ ಬಂದುಬಿಟ್ಟು ವಿಜಾಪುರ ತಾಲೂಕಿನ ಅರಕೇರಿ ಅಂತ ಒಂದು ಸಣ್ಣ ಊರಿದೆ. ವಿಜಾಪುರದಿಂದ 4-5 ಕಿಲೋಮೀಟ್ರ್ ಆಗುತ್ತೆ. ಅರಕೇರಿಯಲ್ಲಿ ಮಾಡಲಾಗಿದೆ.